ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಪು FC ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತೆಲುಗು ಸಂಗೀತ ನಿರ್ದೇಶಕರಾದಂತಹ ತಮನ್ ಎಸ್ ರವರು ಕನ್ನಡದಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ಯಾವ ಚಿತ್ರದಲ್ಲಿ ಅಪ್ಪುರವರ ಧ್ವನಿಯನ್ನು ನೀವು ಕೇಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ 2014ರಲ್ಲಿ ಬಂದಂತಹ ಪುನೀತ್ ರಾಜ್ಕುಮಾರ್ ಹಾಗೂ ತ್ರಿಷಾ ಅಭಿನಯದ ಪವರ್ ಈ ಒಂದು ಚಿತ್ರದಲ್ಲಿ ಗುರುವಾರ ಸಂಜೆ ಅನ್ನೋ ಒಂದು ಮೆಲೋಡಿ ಸಾಂಗ್ನ ಅಪ್ಪುರವರು ಹಾಡಿದರು. ಇದ್ರ ಬಗ್ಗೆ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ, ಇದು ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಅಂತ ಹೇಳಿದ್ರು ತಪ್ಪೇ ಇಲ್ಲ. ಇನ್ನು 2015ರಲ್ಲಿ ಬಂದಿರುವಂತಹ ಪುನೀತ್ ರಾಜ್ಕುಮಾರ್ ಹಾಗೂ ರಚಿತಾ ರಾಮ್ ಅಭಿನಯದ ಚಕ್ರವ್ಯೂಹ ಈ ಒಂದು ಚಿತ್ರದಲ್ಲೂ ಕೂಡ ಅರೆ ಅರೆ ಏನಾಯಿತು ಈ ಒಂದು ಹಾಡನ್ನು ಅಪ್ಪುರವರು ಹಾಡಿದರು. ಜೊತೆಗೆ ಅಪ್ಪುರವರಿಗೆ ಕೋ ಸಿಂಗರ್ ಆಗಿ ಕಾಜಲ್ ಅಗರ್ವಾಲ್ ರವರು ಹಾಡಿದ್ದಾರೆ. ಇನ್ನು 2016ರಲ್ಲಿ ಬಂದಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ರಾಧಿಕಾ ಪಂಡಿತ್ ಅಭಿನಯದ ಝೂಮ್ ಈ ಒಂದು ಚಿತ್ರದಲ್ಲಿ ಝೂಮ್ ಚಿತ್ರದ ಟೈಟಲ್ ಸಾಂಗ್ನೇ ಅಪ್ಪುರವರು ಹಾಡಿದರು. 2021ರಲ್ಲಿ ಬಂದಂತಹ ಪುನೀತ್ ರಾಜ್ಕುಮಾರ್ ಹಾಗೂ ಸಾಯೇಶ ಅಭಿನಯದ ಯುವರತ್ನ ಈ ಒಂದು ಚಿತ್ರದಲ್ಲಿ ಊರಿಗೊಬ್ಬ ರಾಜ ಅನ್ನೋ ಒಂದು ಸಾಂಗ್ನ ಅಪ್ಪುರವರು ಹಾಡಿದ್ದಾರೆ. ಇದಲ್ಲದೆ ಅಪ್ಪುರವರು ಪಾಠಶಾಲಾ ಸಾಂಗ್ ಕೂಡ ಹಾಡಿದರು, ಬಟ್ ಆದರೆ ಚಿತ್ರದಲ್ಲಿ ಅದನ್ನು ಯೂಸ್ ಮಾಡಿಲ್ಲ. ಒಂದು ಅನ್ಪ್ಲಗ್ಡ್ ವರ್ಷನ್ನಲ್ಲಿ ಅಪ್ಪುರವರ ಧ್ವನಿಯಲ್ಲಿ ಪಾಠಶಾಲಾ ಹಾಡನ್ನು ಕೂಡ ನೀವು ತುಂಬ ಸಲ ಕೇಳಿರ್ಬೋದು. ಆನ್ಲೈನಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ತಮನ್ ರವರ ಸಂಗೀತ ನಿರ್ದೇಶನದಲ್ಲಿ ಬಂದಂತಹ ಅಪ್ಪುರವರು ಹಾಡಿರುವಂತಹ ಯಾವ ಹಾಡು ನಿಮ್ಮ ಫೇವರೇಟ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಅಪ್ಪು FC ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.